ಅದಕ್ಕೋಸ್ಕರ ವೆರಿ ಹ್ಯಾಪಿ. ಅವರು ಬಿಸ್ನೆಸ್ಸಲ್ಲಿ ತೊಡಗ್ಕೊತಾರೆ, ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಬ್ರಾಂಚಸ್ ಓಪನ್ ಮಾಡಿದ್ದಾರೆ. ಈಸ್ ಬೇಸಿಕ್ಲಿ ಇಂಟ್ರೆಸ್ಟೆಡ್ ಇನ್ ಸದ್ಯ. ನಮ್ಮ ತಂದೆ ಕೂಡ ಹೋಟೆಲ್ನಲ್ಲಿ ಇದ್ದವರು. ಐ ವೆರಿ ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ಐ ಆಮ್ ಗ್ಲಾಡ್ ನನಗೆ ಐ ಕುಡ್ ಮೇಕ್ ದ ಟೈಮ್ ಕಮ್. ಚಂದನ್ ಆಲ್ ದ ಬೆಸ್ಟ್. ಇನ್ನಷ್ಟು ದೊಡ್ಡ ಸಪೋರ್ಟ್ ಅಪ್ಪ, ಆಶೀರ್ವಾದ ಅಲ್ಲ. ಎಸ್ ಮ್ಯಾಮ್. ಗೆಳೆಯರ ಬಳಗಲ್ಲ, ಇದು ಕುಟುಂಬನೇ, ಚಿತ್ರರಂಗ ಅಲ್ಲ, ನಮ್ಮವರೆಲ್ಲ ಐದೇನವ್ರನ್ನ ಮಾಡೋಕ್ಕಾಗೋದನ್ನು ಮಾಡೋಕ್ಕಾಗಲ್ಲ. ಒಳ್ಳೆದಾಗ್ತದೆ. ಸುದೀಪ್ ಸರ್, ಈಗ ನಿಮ್ಮ ತಂದೆಯವ್ರದ್ದು ಹೋಟೆಲ್ಸ್ಗಳಿದೆ. ಸೊ ನಿಮ್ಮದೇ ಆದಂಥ ಒಂದು ಹೋಟೆಲ್ ಮಾಡಬೇಕು, ಅದರಲ್ಲಿ ನಿಮ್ಗೆ ಇಷ್ಟ ಆಗೋವಂಥ ಫುಡ್ಗಳನ್ನ ಜನರಿಗೆ ಕೊಡಬೇಕು. ಅದರ್ವೈಸ್ ಯಾರಾದರೂ ಮಾಡಿದ್ದಾರೆ ಹೋಟೆಲ್ಸ್. ಹೌದು, ಕಿಚನ ಮನೆ ಅಂತ ಇದೆ, ಬಟ್ ನಿಮ್ಮದೇ ಆದಂಥ ಒಂದು ಹೋಟೆಲ್, ನಾವು ನಿಮ್ಮ ಫೇವ್ರೆಟ್ ಫುಡ್ಸ್ನ ನಾವು ತಿನ್ನಬೇಕು ಅಂತ ನಮಗೂ ಇಷ್ಟ ಇರುತ್ತಲ್ವಾ ಸರ್ ಜನಗಳಿಗೆ? ಭಾಳ ಆಸಕ್ತಿ ಇದ್ದಿದ್ದು ಒಂದು ಹೋಟೆಲ್ ಮಾಡಿದ್ರೆ ಆ ಹೆಸರು ಉಳಿಸೋಂಗೆ ಅದ್ರ ತಕ್ಕಂತೆ ಆ ಒಂದು ಯೋಗ್ಯತೆಗೆ ಮಾಡಬೇಕಾಗತ್ತಲ್ಲ. ನನಗೆ ನನ್ನ ತಂದೆಗಿರುವಂಥ ಒಂದು ಅರ್ಹತೆ ಆ ಹೋಟೆಲ್ ವ್ಯವಹಾರದಲ್ಲಿ ನನಗಿದೆ ಅಂತ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟು ಆ ಹೋಟೆಲ್ ನಡೀತಾ ಇದ್ದಿದ್ದು ಏನಂದರೆ ಹೊಟ್ಟೆ ತುಂಬ ಊಟ ಹಾಕೋರು ಅಂತಂದರೆ ಅದು ನಾನು ಮನೇಲೇ ಮಾಡ್ತಾ ಇದ್ದೀನಿ. ನಾನು ಸಾಕು, ಮಿಕ್ಕಿದವ್ರನ್ನ ಗೆಳೆಯರು ಮಾಡ್ತಾ ಇದ್ದಾರೆ ಸಾಕು. ಸರ್, ಇನ್ನು ಲೋಕಸಭೆ ಎಲೆಕ್ಷನ್ಸ್ ಬರ್ತಾ ಇದೆ. ಈ ಸರಿನೂ ಸುದೀಪ್ ಅವರನ್ನು ಎಲ್ಲ ಜಿಲ್ಲೆಗಳಲ್ಲೂ ಸ್ಟಾರ್ ಕ್ಯಾಂಪೇನ್ ಆಗಿ ನೋಡ್ಬೋದಾ ಅಂತ? ಸದ್ಯಕ್ಕೆ ಯಾರೂ ಏನು ಅಪ್ರೋಚ್ ಮಾಡಿಲ್ಲ. ಸೊ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಯಾವ ವಿಚಾರವನ್ನು ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ. ಎಲೆಕ್ಷನ್ಗೂ ಇದ್ದರೂ ನಾನು ಸ್ವಲ್ಪ ದೂರನೇ. ಬಟ್ ಇವತ್ತವರೆಗೂ ನನಗೆ ಯಾರು ಕರೆದಿಲ್ಲ. ಆ್ಯಂಡ್ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊಡೆದಿಲ್ಲ ಅಷ್ಟೇ. ಕ್ರಿಕೆಟ್ ಅಂದ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದರೆ ಮೋಸ್ಟ್ಲಿ ಅದು ಹೆಚ್ಚು ಕಮ್ಮಿ ಆದರೂ ಆಗೈತೆ. ಅಲ್ಲಿ ಮಟ್ಟಿಗೆ ತಳ್ಳೋದು ಬೇಡ. ಒಂದು 15 ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ನಡೀತಾ ಇದೆ. ಮುಗಿದ್ರೆ ಮ್ಯಾಚ್. ಸರ್, ಇವಾಗ ಮ್ಯಾಚ್ ಯಾವಾಗ ಬರ್ಬೋದು? ಸುದೀಪ್ ಅವರು ರಾಜಕಾರಣಕ್ಕೆ ಬರ್ತಾರೆ ಇಲ್ವಾ ಅನ್ನೋದು ಒಂದಷ್ಟು ಪ್ರಶ್ನೆ ಇರುತ್ತೆ ಸರ್. ಒಂದು ಹೇಳ್ತೀನಿ, ಇವಾಗ ಹೋಟೆಲಿಗೆ ಬರ್ತಾರೋ ಬರ್ಲಿಲ್ವ? ಬರ್ತೀನಿ, ಗೊತ್ತಾಗತ್ತಲ್ಲ. ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ. ಸರ್, ಮ್ಯಾಕ್ಸ್ ಯಾವಾಗ ಅಂತ ಈಗ ಥಿಯೇಟರ್ಸ್ ಕಾಯ್ತಾ ಇದೆ ಮ್ಯಾಕ್ಸ್ ನೋಡೋದಕ್ಕೆ. ನಾವು ಕಾಯ್ತಾ ಇದೀವಿ, ಎಲ್ಲರೂ ಮಿಸ್ ಮಾಡ್ಕೊಳ್ತಿದ್ದಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗಿಂತ ಆ ಥರ ಮಿಸ್ ಮಾಡ್ಕೊಂಡು ಕೆಲವು ಟೈಮಲ್ಲಿ ಏನಾಗುತ್ತೆ, ಆ ಮಾಡ್ತಾ ಶೂಟಿಂಗಲ್ಲಿ ಟೈಮ್ ತೊಗೊಳುತ್ತೆ. ಯಾರು ಬೇಕಾದ ಮಾಡ್ತಾರೆ, ಯಾರು ಖಂಡಿತವಾಗಿ ಕ್ರಿಕೆಟಿಂದ ಡಿಲೇ ಆಗಿದೆ ಅಲ್ಲ. ಅದು ಇಟ್ಸ್ ಅ ಬಿಗ್ ಫುಲ್. ಸೊ ನಡೀತಾ ಇದೆ. ಇನ್ನೊಂದು 15 ದಿನ ಆದರೆ ಅದಕ್ಕೆ ಮ್ಯಾಕ್ಸ್ ಮುಗ್ದೋದು. 15 to 18 ಡೇಸ್ ಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ. ಅಲ್ಲೇ ಇದ್ದೀನಿ ಈಗ. ಆ್ಯಕ್ಚುಲಿ ಇದಕ್ಕೋಸ್ಕರ ಬಂದೆ ನಾನು. ಸೊ ವಾಪಸ್ಸು ನಾಳೆ ಹೊರಟೆ ಬೆಳಗ್ಗೆ. ಐ ಥಿಂಕ್ ಒಂದು ಸ್ಕೆಡ್ಯೂಲಲ್ಲಿ ಮುಗಿದೋಗುತ್ತೆ. ಐ ಥಿಂಕ್ ಪ್ರಾಬಬ್ಲಿ ವಿ ಆರ್ ಹೋಪಿಂಗ್ ದಟ್ ಮೇಯಲ್ಲಿ ವಿ ಮೈಟ್ ಗೆಟ್ ಟು ದ ಥಿಯೇಟರ್ಸ್. ಸುದೀಪ್ ಸರ್, ಮತ್ತಿನ್ನೊಂದು ರಿಕ್ವೆಸ್ಟು. ಈಗ ಕನ್ನಡದ ಪ್ರೇಕ್ಷಕರು ಅಷ್ಟಾಗಿ ಥಿಯೇಟರ್ಗೆ ಬರ್ತಾ ಇಲ್ಲ ಕನ್ನಡ ಸಿನಿಮಾಗಳಿಗೆ. ಸೊ ಏನು ಹೇಳೋದಕ್ಕೆ ಬಯಸ್ತೀರಾ? ಜೊತೆಗೆ ಇನ್ನೊಂದೇನು ಅಂತಂದರೆ OTTನಲ್ಲಿ ಕನ್ನಡಕ್ಕೆ ಜಾಸ್ತಿ ಕಡೆಗಣನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆದ್ಯತೆ ಬೇಕು ಅಂತ ಅನಿಸುತ್ತೆ. ಈಗ ಕೆಲವು ವರ್ಷಗಳ ಹಿಂದೆ ಒಂದು 2-3 ಸಿನಿಮಾಗಳು ಭಾಳ ದೊಡ್ಡದಾಗಿ ಓಡಿದ್ರು. ಕನ್ನಡ ಚಿತ್ರರಂಗ ಬಾವುಟ ಎಲ್ಲ ಕಡೆ ಹಾರ್ತಾ ಇದೆ ಅಂತಲೂ ಬಂತು. ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅರ್ಥ. ಆ್ಯಂಡ್ ಒಳ್ಳೆ ಸಿನಿಮಾ ಬಂದಾಗ ಇತ್ತೀಚೆಗೆ ಥಿಯೇಟರ್ ಚೆನ್ನಾಗಿ ಬಂದಿಲ್ಲ ಅಂತ ಏನಿಲ್ಲ, ಬರ್ತಾರೆ. ಇನ್ನೊಂದು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಕಾಲದ ಪ್ರಕಾರ ನಾವು ಚೇಂಜ್ ಆಗಬೇಕಾಗುತ್ತೆ, ಸಿನಿಮಾಗಳು ಬದಲಾಗಬೇಕಾಗುತ್ತೆ. ಅದು OTT ಅಂತ ಬಂದಾಗ ಏನಾಗುತ್ತೆ, ದರ್ ಇಸ್ ಅ ಚೇಂಜ್ ಹ್ಯಾಪನಿಂಗ್. ಬರೀ ಕನ್ನಡ ಮಾತ್ರ ಅಲ್ಲ, ಪ್ರತಿ ಲ್ಯಾಂಗ್ವೇಜಸ್ಗೂ ದೇರ್ ಇಸ್ ಅ ಪ್ರಾಬ್ಲಮ್ ಇದೆ. ಅದೆಲ್ಲ ನಡೆಯುತ್ತೆ. ಒಳ್ಳೊಳ್ಳೆ ಸಿನಿಮಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಫೈಟ್. ಸರ್, ಈಗ RCB ಮ್ಯಾಚ್ ನಡೀತಾ ಇದೆ. ನಿಮ್ಮ CCL ಮುಗಿದ ತಕ್ಷಣ RCB ನೀವೇನಾದರೂ CCL ಆಯಿತು. ಆ್ಯಂಡ್ ಅಫ್ಕೋರ್ಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಈಗ ಬಂದಿರೋ ವಿಚಾರ ನನ್ನ ಸಹೋದರ ಚಂದನ್ನ ಒಂದು ರೆಸ್ಟೋರೆಂಟ್ ಇನ್ನೊಂದಾಗಲಿ ಇನ್ನು ಬೆಳಗ್ಗೆ ಅದ್ಭುತ ಮಾಡಿದ್ದಾರೆ. ಅವರಿಗೆ ಒಂದು ಆಸೆ, ಕುಕಿಂಗ್ ಅವರ ಪ್ಯಾಷನ್. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹೌದಾ? ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ತುಂಬ ದಿನ ಇವರು ಅಡುಗೆ ಮಾಡಿರೋದು ತಿಂದು ನನಗೆ ಅವರ ಕಿಚನ್ ನೋಡ್ತಾ ಇದ್ದ ಟೆರೆಸಲ್ಲಿರೋದು ತುಂಬ ಇಷ್ಟ ಆಗಿತ್ತು ಆ್ಯಕ್ಚುಲಿ. ಸರ್, ನಿಮ್ಮ ಫೇವ್ರೆಟ್ ಫುಡ್ ಅಂದರೆ ಯಾವುದು ಸರ್? ಇವಾಗ ಸುದೀಪ್ ಸರ್ ಮನ್ಸು ಗೆಲ್ಲಬೇಕು ಅಂತಂದರೆ, ಯಾರಾದರೂ ಫುಡ್ ತಂದು ಕೊಡಬೇಕು ಅಂತಂದರೆ ಏನು ತಂದು ಕೊಡಬೇಕು? ಅದಕ್ಕೆ ಉಪಕಾರ ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.